ಫ್ರೆಂಡ್ಸ್ ಇವಾಗ ಬನ್ನಿ ಎಳಕೋ ಹೋಗೋಣ ಎಳಕ ಅಂತ ಇದನ್ನೆಲ್ಲ ಫಾಲೋ ಮಾಡಬೇಕು. ಮತ್ತೆ ಗಾಡಿ ಸ್ಟಾರ್ಟ್ ಮಾಡೋದಲ್ಲೇ ಓವರ್ ಸ್ಪೀಡ್ ಹೋಗಬಾರ್ದು. ರೋಡಲ್ಲಿ ಟ್ರ್ಯಾಕ್ ಇದೆ, ಆ ಲೈನ್ ಹಾಕಿದ್ದಾರೆ, ಆ ಲೈನಲ್ಲೇ ಹೋಗ್ಬೇಕು. ಕೆಳಗೆ ಕಡ್ತೀನಿ, ಕೆಳಗೆ ಮಾಡೋದು. ಮ್ಯಾಗ್ನಿಮ ಗಾಡಿಗೆ ಆಯಿಲ್ ಚೆಕ್ ಮಾಡೋದು ಹಿಂಗೆ ತೋರಿಸ್ತಾರೆ. ಕುಮಾರಸ್ವಾಮಿ ಅವರು ಚೆಕ್ ಮಾಡ್ತಾವ್ರೆ ಆಯಲು. ಕಾಣೋದಿಲ್ಲ, ಆಯಲ್ ಇದೆ ಒಂಚೂರು ಇದೆ, ಕೆಳಗೆ ಅರ್ಧ ಇದೆ. ಅವ್ರು ಹೋಗ್ಬೋದ ಅಂತ ಹೋಗೋಗಿರ ಅಡ್ಡ ಮಾಡಿದ್ರಲ್ಲ. ಒಂದು ಪಾಯಿಂಟ್ ಇಲ್ಲ. ಸ್ಟಾರ್ಟ್ ಆಯ್ತದ? ಸ್ಟಾರ್ಟ್ ಆಗುತ್ತೆ, ನೋಡ್ಬೇಕು ಈಗ. ನನ್ನ ಹತ್ರ ಅದೇ ಅರ್ಧ ಲೀಟ್ರ್ ಗೇರ್ ಬಾಕ್ಸ್ ಇಲ್ಲ, ಅರ್ಧ ಲೀಟ್ರ್ ಹೌದಿಂಗ್ ಆಯಿಲ್ ಅದೇ, ಅದನ್ನ ಹಾಕೋ ಒಳಕ್ಕೆ. ಈಗ ಹೆಂಗಿದ್ರು ಬಿತ್ತಾರಲ್ವ ಅಲ್ಲಿ, ಅಲ್ಲಿ ಬಿತ್ತಾರಲ್ವ, ನಾವು ಹೋಗಿ ಎಲ್ಲ ಆಯಿಲ್ ಮಿಕ್ಸ್ ಆದ್ಮೇಲೆ ಎಲ್ಲ ಒಂದೇ ಆಯಿಲ್ ಏನ್ ಕೋದೋದು. ಹೋಗಿರೋ ಇಂಜಿನ್ ಏನ್ ಮಾಡೋದು ಮತ್ತೆ ಆಯಿಲ್ ಹಾಕೋದು ಬೇಜಾರಾಗಲ್ಲ ನಮ್ಗೆ. ಹೌಸಿಂಗ್ ಆಯಿಲ್ ಹಾಕೋ ಅಂತಾನಲ್ಲ, ಅದು ಆಯಿಲ್ ತಾನೆ. ಅದ್ರಲ್ಲಿ ಹೊಸಿ ಕೆಪಾಸಿಟಿ ಕಮ್ಮಿ ಇರ್ತದೆ ಅಷ್ಟೇ. ಇಂಜಿನ್ಗೆ ಕೆಪಾಸಿಟಿ ಮಾಡ್ರಿ ಮಾಡಿ. ಇವಾಗ ಸ್ಟಾರ್ಟ್ ಮಾಡ್ತಾರೆ ನೋಡಿ. ಈಗ ಹೆಂಗ್ ಸ್ಟಾರ್ಟ್ ಆಯ್ತದೆ ನೋಡಮ್ಮ. ಈಗ ಗಡ 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 ಗಡ. ಬನ್ನಿ ಹೊಗೆ ತೋರಿಸ್ತೀನಿ ಬನ್ನಿ. ಹೊಗೆನಾ ಇನ್ನೂ ಗೊತ್ತಾಯಿಲ್ಲ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಎಲ್ಲಿ ಸೈಲೆನ್ಸರೇ ಕಾಣ್ತಾ ಇಲ್ಲ. ಗಡ 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 ಗಡ. ರೈಸ್ ರೈಸ್ ರೈಸ್. ಹಾಂ ಆಯ್ತು 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 ಆಯ್ತು. ಮಡಗಿರೋದಿಯ ಹೊಗೆ ಬರ್ತದ? ಇಲ್ಲಿ ಬರ್ತದೆ ಹೊಗೆ, ಒಂಚೂರು ಬಂದಿತ್ತು. ಅಲ್ಲಿ ಬರ್ಬೇಕಾಯ್ತು, ಇಲ್ಲೇ ಬರ್ತದೆ. ಅದು ಓಪನ್ ಆಗಿತ್ತು, ಇಲ್ಲೇ ಓಪನ್ ಆಗಿರೋದು. ಎಲ್ಲಿ ಇಲ್ಲ, ಇಲ್ಲಿ ಬರ್ತೈತಾ ಗ್ಯಾಪಲ್ಲಿ? ಇದು ಕ್ಯಾಬ್ಲೆಲ್ಲ ಕ್ಯಾಡೆ ಇಂಜಿನ್ ಇದು ಜಾಲರಿ ಓಪನ್ ಆಗಿ ಇಂಜಿನ್ ಕೆಲಸಕ್ಕೆ ಬಂದು ಬರ್ತದೆ. ಅದು ಇಲ್ಲ, ಸೈಲೆನ್ಸರೇ ಇಲ್ಲ ಅಲ್ಲಿ, ಇದು ಜಾಲರಿ ಇಲ್ಲ. ಬತ್ತು 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 ಹೊಗೆ ಬತ್ತು. ಡ್ಯಾನ್ಸ್ ಮಾಡ್ತಾ ಇದೆ. ವೆಲ್ಡಿಂಗ್ ಮಾಡಿಸ್ಬೇಕು. ತಂಬಿ ತಾದಲ್ಲ ಬೆಂಕಿ ಸರಿಯಾಗಿ ಹತ್ಕೊತಾ ಇಲ್ವನ ಇಂಜಿನಲ್ಲಿ? ಇಲ್ಲ, ಡೀಸೆಲ್ ಸ್ಪ್ರೇ ಆಯ್ತಾ ಇಲ್ಲ. ಎಲ್ಲಿ ಕಟ್ತೀಯ ಕಟಪ್ಪ? ಇವಾಗ ಇದಿಲ್ವಾ, ಟಾಪಿನ್ ಇಲ್ವಾ? ನನ್ನ ಗಾಡಿ ಹೇಳ್ಕೊಂಬ ಅಂತ ಮಾಡ್ತಾ ಇದೆಯಾ ಈಗ? ಇದಾಕಲೆ ಗ್ಯಾಪ್ ಇದಾಕೋ. ನಾನು ಗಂಟೆ ಹಾಕ್ಬೇಕಾಯ್ತದೆ, ಬಂದಿರ್ತದೆ. ಅವ್ನು ಬಂದ ತಕ್ಷಣ ಹೇಳೋದು ಬಂತ ಆರ್ಡರ್ಲಿ ಬಂತು ಅನ್ನೋದು ಏನು. ಫ್ರೆಂಡ್ಸ್ ಇವಾಗ ಬನ್ನಿ ಎಳಕೋ ಹೋಗೋಣ ಎಳಕ ಅಂತ. ಅಲ್ಲಿ ಬಾತ್ರೂಮ್ ಪಬ್ಲಿಕ್ ಮಾತಾಡಬಾರ್ದು, ಸೀಟ್ ಬೆಲ್ಟ್ ಹಾಕಬೇಕು, ಇದನ್ನೆಲ್ಲ ಫಾಲೋ ಮಾಡಬೇಕು. ಮತ್ತೆ ಗಾಡಿ ಸ್ಟಾರ್ಟ್ ಮಾಡೋದಲ್ಲೇ ಓವರ್ ಸ್ಪೀಡ್ ಹೋಗಬಾರ್ದು. ರೋಡಲ್ಲಿ ಟ್ರ್ಯಾಕ್ ಇದೆ, ಆ ಲೈನ್
ಹಾಕಿದ್ದಾರೆ ಆ ಲೈನಲ್ಲೇ ಹೋಗ್ಬೇಕು, ಆ ಲೈನಲ್ಲೇ ಹೋಗ್ಬೇಕು, ಓವರ್ ಸ್ಪೀಡ್ ಹೋಗ್ಬಾರ್ದು. ಮತ್ತೆ ಗಾಡಿ ಓಡಿಸೋಂಥ ಸಮಯದಲ್ಲಿ ಆ ಕಡೆ ಈ ಕಡೆ ಅಬ್ಸರ್ವ್ ಮಾಡಬಾರ್ದು. ಯಾರಾದರೂ ಸಡನ್ನಾಗೆ ಬಂದ್ಬಿಟ್ಟ ಆಕ್ಸಿಡೆಂಟ್ ಆಯ್ತವೆ. ಆಕ್ಸಿಡೆಂಟ್ ಆಗೋಂಥ ಸಮಯದಲ್ಲಿ ಸಫರ್ ಪಡ್ಬೇಕಾದ್ರೆ ನಾವೇ ಏನೋ ಹೆಚ್ಚು ಕಮ್ಮಿ ಆಯಿತು ಅಂದರೆ ತೊಂದರೆ ಅನ್ನಿಸ್ಬೇಕು ನಾವು. ಹಂಗಾಗಿ ಈ ತಿಂಗಳು ನಮ್ಮಲ್ಲಿ ಒಂದೇ ಒಂದು ಮನವಿ ಏನಂದರೆ, ಎಲ್ಲೂ ತಾವು ಡ್ರೈವಿಂಗ್ ಮಾಡೋಂಥ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಓವರ್ ಸ್ಪೀಡ್ ಹೋಗಬಾರ್ದು, ಮೊಬೈಲಲ್ಲಿ ಮಾತಾಡಬಾರ್ದು. ಎಲ್ಲಿ ಪಾರ್ಕಿಂಗ್ ಮಾಡಬೇಕು ಅಲ್ಲೇ ನಿಲ್ಲಿಸಬೇಕು ಗಾಡಿಗಳ, ಟ್ರಕ್ಗಳು ಹಾಕಬೇಕು. ಇದನ್ನೆಲ್ಲ ನೀವು ಅನುಸರಣೆ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಯಾಕೆಂದರೆ ಏನಾದರೂ ತಾವು ಗಾಡಿಗೆ ಹೋಗ್ಬೇಕಾದ್ರೆ ಏನಾದರೂ ಒಂದು ಆಕ್ಸಿಡೆಂಟ್ ಆಯಿತು ಅಂದರೆ ಅವ್ರ ಜೀವ ಹೋಗ್ಬಿಟ್ರೆ ಅವ್ರ ಮನೆ ಜೀವನ ಮಾಡೋದು ಕಷ್ಟ ಆಗುತ್ತೆ. ಹಂಗಾಗಿ ಒಂದು ಜೀವನ ಉಳಿಸ್ಬೇಕು ಅಂದರೆ ನಮ್ಮ ಕೈಯಲ್ಲಿದೆ. ಆಕ್ಸಿಡೆಂಟ್ ಆಗ್ತಾ ಇದೆ, ನೋಡ್ತಾ ಇದ್ದೀರಲ್ಲ ಬೆಂಗಳೂರಲ್ಲಿ, ಹೈವೇ ರೋಡ್ಗಳಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆಯಲ್ಲ, ಮುಖ್ಯ ಆಗೋದು. ಕರೆಕ್ಟಾಗಿ ಹೋಗ್ತಾ ಇದ್ರು ಅವರು ಮೊಬೈಲಲ್ಲಿ, ಟೂ ವೀಲರ್ ಆಗಲಿ ಯಾವುದೇ ಕಾರವರಾಗಲಿ, ಇಲ್ಲ ಡ್ರಿಂಕ್ಸ್ ಮಾಡೋ ಇಲ್ಲ ಫೋನಲ್ಲಿ ಮಾತಾಡಿಕೊಂಡು ಆದಾಗ ಅವ್ನು ಏನೋ ಆಯಿತು ಅಂದರೆ ಅವಾಗ ದೊಡ್ಡ ಹೆವಿ ವೆಹಿಕಲ್ ಮೇಲೆ ಬರೋದು. ನಾವು ಕರೆಕ್ಟಾಗಿ ಹೋಗ್ತಾ ಇದ್ರು. ಹಂಗಾಗಿ ತಾವು ಮೊದಲು ಡ್ರೈವಿಂಗ್ ಮಾಡೋಂಥ ಸಮಯದಲ್ಲಿ ರೂಲ್ಸ್ನ ನಾವು ಫಾಲೋ ಮಾಡಬೇಕು, ಎಚ್ಚರಿಕೆಯಿಂದ ಗಾಡಿ ಓಡಿಸ್ಬೇಕು ಅಂತ ನಿಮ್ಮಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರೂ ಇದಕ್ಕೆಲ್ಲ ಸಹಕಾರ ಕೊಡ್ತೀವಿ. ಸ್ನೇಹಿತರೆ, ಟೈಮು 11:40. ಇವಾಗ ಒಂದು ಆರ್ಡ್ರ್ ಬಂದಿದೆ, ಪಿಕಪ್ ಹೋಗೋಣ. ರೆಂಟಲ್ ಡ್ಯೂಟಿ ಬಂದಿರೋದು 60 ಕಿಲೋಮೀಟ್ರು 8 ಅವರ್ ಬಂದಿದೆ. ಟಾಟಾ ಎಸ್ ಇದು 2199 ಬಂದಿದೆ. ಬನ್ನಿ ಹೋಗೋಣ, ಮಾಡೋಣ. ಆಮೇಲೆ ಹೇಳ್ತೀನಿ ಎಷ್ಟು ಅವರ್ ಆಯಿತು ಏನು ಎಲ್ಲನ. ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ, ಗಿರಿಯಾಸ್ ಗೋಡೌನ್ ಹತ್ರ. ಲೋಡಿಂಗ್ ಮಾಡ್ತವ್ರೆ. ಲೋಡ್ ಮಾಡ್ಕೊಂಡು ಕಾಚೋಳಿಗೆ ಹೋಗ್ಬೇಕಂತ. ಇವಾಗ ಲೋಡ್ ಆಗಿದೆ, ಕಾಚೋಳಿಗೆ ಹೋಗ್ಬೇಕಂತ ಒಂದೇ ಪಾಯಿಂಟ್ ಬಂದಿದ್ದೀವಿ. ಕಾಚೋಳಿ ಹತ್ರ ಇವಾಗ ಅನ್ಲೋಡಿಂಗ್ ಮಾಡ್ಕೊತವ್ರೆ. ಇಲ್ಲಿ ಅನ್ಲೋಡ್ ಮಾಡ್ಕೊಂಡು ಮತ್ತೆ ರಿಟರ್ನು ಖಾಲಿ ಹೋಗ್ಬೇಕು. ಖಾಲಿ ಹೋದರೆ ಮತ್ತೆ ಲೋಡ್ ಮಾಡ್ತಾರೆ. ಇವಾಗ ನೋಡಿ ಮತ್ತೆ ಲೋಡಿಂಗ್ ಮಾಡ್ತವ್ರೆ. ಇದು RR ನಗರ ಸ್ವಲ್ಪ ಮಾರ್ಕೆಟು, ಎಂಟಿಪೇಟೆಗೆ ಸ್ವಲ್ಪ ಇಳಿಸ್ಬಿಟ್ಟು ಆ ಕಡೆಯಿಂದ ಬರ್ತಾ. ಸ್ನೇಹಿತರೆ, ಕಾಚೋಳಿಗೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ರಿಟರ್ನ್ ಬಂದು ಲೋಡ್ ಮಾಡ್ಕೊಂಡು ಇವಾಗ VRPM RR ಗೇಟ್ ಹತ್ರ ಇರೋದು VRPM ಟ್ರಾನ್ಸ್ಪೋರ್ಟ್ ಗೋಪಾಲನ್ ಮಾಲ್ ಪಕ್ಕದಲ್ಲಿರೋದು ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಅನ್ಲೋಡ್ ಮಾಡ್ತವ್ರೆ. ಇಲ್ಲಿ ಅನ್ಲೋಡ್ ಮಾಡ್ಕೊಂಡು ಇಲ್ಲಿಂದ ಡೈರೆಕ್ಟ್ ಮಾರ್ಕೆಟ್ ಎಂಟಿಪೇಟೆ ಹೋಗ್ಬಿಟ್ಟು ಅಲ್ಲೊಂದು ಯಾವುದೋ ಗುರು ಟ್ರಾನ್ಸ್ಪೋರ್ಟ್ ಅಂತೆ, ಅಲ್ಲೋಗಿ ಇಳಿಸ್ಬಿಟ್ಟು ಮತ್ತೆ ರಿಟರ್ನ್ ಬಂದ ಮೇಲೆ ಗೊತ್ತಾಗುತ್ತೆ ಬೇರೆ ಕಡೆ ಇದೆಯೋ ಇಲ್ವೋ ಅಂತ. ನೋಡೋಣ. ಟೈಮ್ ಇವಾಗ 2 ಅವರ್ 2.25 ಅವರ್ ಆಗಿದೆ. ನಾನು ಡ್ಯೂಟಿ ತಗೊಂಡು 8 ಅವರ್ ಡ್ಯೂಟಿ. ಕಿಲೋಮೀಟ್ರು 60 ಕಿಲೋಮೀಟ್ರ್ ಡ್ಯೂಟಿ, 32.5 ಕಿಲೋಮೀಟ್ರ್ ಓಡಿದೆ ಆಲೆ. ನೋಡೋಣ ಬನ್ನಿ ಎಷ್ಟು ಓಡುತ್ತೆ, ಎಷ್ಟು ಗಂಟೆ ಆಗುತ್ತೆ, ಅಮೌಂಟ್ ಎಷ್ಟು ಬರುತ್ತೆ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಫುಲ್ ವಿಡಿಯೋ ನೋಡಿ, ಮಿಸ್ ಮಾಡಬೇಡಿ. ಫ್ರೆಂಡ್ಸ್, ನ್ಯೂ ತರ್ಕಪೇಟೆಗೆ ಬಂದಿದ್ದೀನಿ. ಅನ್ಲೋಡ್ ಮಾಡ್ತವ್ರೆ. ಅನ್ಲೋಡ್ ಮಾಡ್ಕೊಂಡು ರಿಟರ್ನ್ ಹೋಗೋಣ. ನೋಡೋಣ ಬೇರೆ ಕಡೆ ಎಲ್ಲರೂ ಇದೆ ನಿಮಗೆ ಕೇಳೋಣ. 42.2 ಕಿಲೋಮೀಟ್ರ್ ಓಡಿದೆ. ಹೋದರೆ 50 ಓಡ್ತದೆ ಅಂದ್ಕೊಳ್ಳಿ. 60 ಕಿಲೋಮೀಟ್ರ್ ಬುಕ್ ಮಾಡಿರೋದವರು. ನೋಡೋಣ ಬನ್ನಿ. ಸ್ನೇಹಿತರೆ, ಟಿಂಬರ್ ಲೇಔಟ್ ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ರ VRL ಹತ್ರ ಬಂದಿದ್ದೀನಿ. ಇವಾಗ ಲೋಡಿಂಗ್ ಮಾಡ್ತವ್ರೆ. ಇದೊಂದು ಸ್ವಲ್ಪ ರಿಟರ್ನ್ ಐಟಮ್ ಇತ್ತಂತೆ, ಲೋಡ್ ಮಾಡ್ಕೊಂಡು ಹೋಗೋದು ಇವಾಗ. ನೋಡಿ, ಇದೆ ಸ್ಯಾಟಲೈಟ್ ಬಸ್ ಸ್ಟಾಪ್. ಅದು ಆ ಕಡೆ ಇರೋದು ಸ್ಯಾಟಲೈಟ್ ಬಸ್ ಸ್ಟಾಪ್ ಪಾರ್ಕಿಂಗು. ಹಿಂದಗಡೆ VRL ಇರೋದು. ಲೋಡಿಂಗ್ ಮಾಡ್ತವ್ರೆ. ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ. ಟೈಮು 3:10. ಸ್ನೇಹಿತರೆ, ಟೈಮು 6:24. ಅಲ್ಲಿಂದ VRLಿಂದ ಹಾಕೊಬಂದು ಇಳಿಸ್ಬಿಟ್ಟು ರಿಟರ್ನ್ ಐಟಮು ಮತ್ತೆ ಲೋಡ್ ಮಾಡ್ಕೊಂಡು ಮೆಜೆಸ್ಟಿಕ್ ಹೋಗಿ ಅಲ್ಲೊಂದು ಟ್ರಾನ್ಸ್ಪೋರ್ಟ್ಗೆ ಹಾಕ್ಬಿಟ್ಟು ಅಲ್ಲಿಂದ ಮಲ್ಲೇಶ್ವರಂಗೆ ಹೋಗಿ ಒಂದು ಅಂಗಡಿಗೆ ಹಾಕ್ಬಿಟ್ಟು ಬಂದು ಡ್ರಾಪ್ ಮಾಡ್ಬಿಟ್ಟು ಹುಡುಗರು ಹೋಗ್ತಾಯಿದ್ದೀನಿ. ಇನ್ನೂ ಟ್ರಿಪ್ ಕ್ಲೋಸ್ ಮಾಡಿಲ್ಲ. ಇವಾಗ ಡ್ರಾಪ್ ಮಾಡಿದೆ, ಇನ್ನೇ 2 ನಿಮಿಷ ಆಗಿಲ್ಲ. ಕ್ಲೋಸ್ ಮಾಡೋಣ ಬನ್ನಿ. ಎಷ್ಟಾಗಿರ್ತದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ. ಕ್ಲೋಸ್ ಮಾಡಿಬಿಟ್ಟು ಇವಾಗ ಒಂದು ಪರ್ಸನಲ್ ಬಾಡಿಗೆ ಬಂದಿದೆ, ಪಿಕಪ್ ಹೋಗೋಣ. ಇಲ್ಲೇ ನೈಂಡಳ್ಳಿಯಿಂದ ಕದ್ರಗುಪ್ಪೆ ಬನಶಂಕರಿಗೆ ಡ್ರಾಪ್ ಇರೋದು. ಕದ್ರಗುಪ್ಪೆ ಒಂದು, ಬನಶಂಕರಿ ಒಂದು. 10 ಅಡಿವು 12 ರೋಲ್ ಇದ್ದಾವಂತೆ. ಬನ್ನಿ ನೋಡೋಣ. ಇವಾಗ ಟ್ರಿಪ್ ಕ್ಲೋಸ್ ಮಾಡೋಣ.
ಟ್ರಿಪ್ಪು ಇವಾಗ ಕ್ಲೋಸ್ ಮಾಡಿದ್ದೀನಿ. ಟೈಮು 6:25. ಇವಾಗ 24ರಲ್ಲಿ ಕ್ಲೋಸ್ ಮಾಡಿದ್ದೀನಿ. 595 ಆಗಿದೆ ಟೋಟಲ್. 2199 ಅಂದರೆ ₹400 ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಟೋಟಲ್ಲು 73 ಕಿಲೋಮೀಟ್ರ್ ಓಡಿದೆ. 13 ಕಿಲೋಮೀಟ್ರ್ ಜಾಸ್ತಿ ಓಡಿರೋದಕ್ಕೆ ಇಷ್ಟು ಆ್ಯಡ್ ಆಗಿದೆ. ₹300 ಪರವಾಗಿಲ್ಲ. ಟೋಟಲ್ ಕಮಿಷನ್ ಹೋಗಿ ₹2283 ಬಂದಿದೆ. ವ್ಯಾಲೆಟಲ್ಲಿದೆ ₹2283. ವಿಡ್ರಾ ಮಾಡೋಣ ಇವಾಗ. ಅಕೌಂಟ್ಗೆ ಹೋಗಲಿ. ಆಗಿದೆ, ವಿಡ್ರಾ ಸಕ್ಸಸ್ಫುಲ್ ಅಂತ ಬಂದಿದೆ. ಬನ್ನಿ ಇವಾಗ ಪಿಕಪ್ ಲೊಕೇಶನ್ಗೆ ಹೋಗೋಣ. ಪಿಕಪ್ ಲೊಕೇಶನ್ಗೆ ಬಂದು ಲೋಡಿಂಗ್ ಕಂಪ್ಲೀಟ್ ಆಗಿದೆ. 12 ರೋಲು ಅಂದ್ರೆ ಇಲ್ಲಿ ನೋಡಿದ್ರೆ 9 ರೋಲ್ ಲೋಡ್ ಮಾಡೋರೆ. ಲೋಡ್ ಮಾಡ್ಕೊಂಡು ಕತ್ರಗುಪ್ಪೆಗೆ ಹೋಯ್ತೈತೆ. ನೋಡಿದ್ರೆ ಫುಲ್ಲು ಟ್ರಾಫಿಕ್ಕು. ಕತ್ರಗುಪ್ಪೆ ಸರ್ಕಲಿಂದ ಒಂದು ಸ್ವಲ್ಪ ಲೆಫ್ಟ್ಗೆ ಒಂದು ಸ್ವಲ್ಪ ಅಲ್ಲಿತ್ತು ಅನ್ಲೋಡು. ನೋಡೋಣ, ಫುಲ್ ಟ್ರಾಫಿಕ್ ಆಗ್ಬಿಟ್ಟೈತೆ. ಫುಲ್ ಜಾಮು. ಸಂಜೆ ಟೈಮು ಗಾಡಿಗಳು ಮೂವ್ ಆಗ್ತಿಲ್ಲ. ಹಿಂಗೋ ಕತ್ರಗುಪ್ಪೆ ಇಳಿಸ್ಬಿಟ್ಟು ಅನ್ಲೋಡ್ ಪಾಯಿಂಟಿಗೆ ಬಂದೆ. ಲಾಸ್ಟು ಬನಶಂಕರಿಗೆ. ಕತ್ರಗುಪ್ಪೆಯಲ್ಲಿ ಒಂದೇ ಒಂದು ರೋಲ್ ಇಳಿಸ್ಕೊಂಡ್ರು. ಇನ್ನು ಮಿಕ್ಕುದು 8 ರೋಲ್ ಇಲ್ಲಿ ಇಳಿಸ್ಕೊತಾವ್ರಿ ಇವಾಗ. ಬನ್ನಿ ಅನ್ಲೋಡ್ ಆಗಲಿ, ಹೋಗೋಣ ಮನೆ ಕಡೆಗೆ. ಡ್ಯೂಟಿ ಯಾವ ಬರಲ್ಲ, ಇಳಿಸ್ಕೊತಾವ್ರು ನೋಡಿ ಇವಾಗ. 8 ರೋಲ್ ಇದ್ದು ಟೋಟಲ್ 9 ರೋಲಿ 1 ರೋಲ್ ಅಲ್ಲಿ ಇಳಿಸ್ಕೊಂಡ್ರು. ಜಿಂಬಾಡಿ ನೋಡಿ, ಜಿಂಬಾಡಿ ಒಬ್ಬನೇ ಎತ್ತಾರಂತೆ 1 ರೋಲು. ಇವರು ವಯಸ್ಸಾಗಿದೆ ಆದರೆ ಎತ್ಕೊಯ್ತಾರೆ. ಎತ್ಕೊಟ್ರೆ ಒಬ್ಬರೇ, ಅಷ್ಟು ವಯಸ್ಸಾಗಿದ್ರು ಒಬ್ಬರೇ ಎತ್ಕೊಯ್ತಾರೆ. ಅಂದರೆ ಅಲ್ಲಿ ಇಳಿಸೋಕೆ ಹಿಂಸೆ ಆಗುತ್ತೆ ಒಬ್ಬರೇ ಎತ್ಕೋದ್ರೆ, ಕೆಳಗಡೆ ಇಳಿಸೋಕ್ಕೆ. ಅದಕ್ಕೆ ಇಬ್ಬಿಬ್ರು ಎತ್ಕೊಯ್ತವ್ರೆ. 80 kg ಏನೋ ಬರುತ್ತೆ ಅದು ಒಂದು ರೋಲು. 80 kg ಬರುತ್ತೆ. ಅಂದರೆ 10 ರೋಲು ಅಂದರೆ 9 ರೋಲು 700 ಚಿಲ್ಲರೆ kg. 700 kg ಅನ್ಕೊಳ್ಳಿ. 9 ರೋಲ್ಗೆ 880 kg ಬರ್ತದೆ ಒಂದು ರೋಲು. ಸ್ನೇಹಿತರೆ, 108 ಕಿಲೋಮೀಟರ್ ಓಡಿದೆ. ಟೈಮ್ 9 ಗಂಟೆ ಆಗ್ತಾ ಬಂತು. ಅದೊಂದು 2200 ಚಿಲ್ಲರೆ, ಇದೊಂದು ₹750 ಕೊಟ್ಟವ್ರೆ. 3000 ಆಗಿದೆ 2 ಬಾಡಿಗೆ. ಅಷ್ಟೇ ಇವತ್ತಿನ ಬಾಡಿಗೆ ಕತೆ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಮತ್ತೆ ನಾಳೆ ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.